ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ವರ್ಡ್ ಪ್ರೆಸ್ ಬ್ಲಾಗ್ಗೆ ಟ್ರಾಫಿಕ್ ಬರ್ತಾ ಇಲ್ಲ ಅಂತ ಟೆನ್ಷನ್ ಇದೆಯಾ? ಒಂದು ಸಿಂಗಲ್ ಕೀವರ್ಡ್ಸ್ಗೆ 10 ಆರ್ಟಿಕಲ್ಸ್ ಅನ್ನ ಬರೆಯೋ ಬದಲು ಸ್ಮಾರ್ಟ್ ಬ್ಲಾಗರ್ಸ್ ಏನ್ ಮಾಡ್ತಾರೆ ಅಂತ ಗೊತ್ತಾ? ಅವರು ಕೀವರ್ಡ್ ಕ್ಲಸ್ಟರಿಂಗ್ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾರೆ. ಹಾಗಂತಂದ್ರೆ ಈ ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಏನೇನೆಲ್ಲ ನಮ್ಗೆ ಒಂದು ಅನುಕೂಲಗಳಾಗುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು SEO ಇಂಪ್ರೂವ್ ಆಗುತ್ತೆ, ಗೂಗಲ್ ರ್ಯಾಂಕಿಂಗ್ ಕೂಡ ಇಂಪ್ರೂವ್ ಆಗುತ್ತೆ, ಆರ್ಗ್ಯಾನಿಕ್ ಟ್ರಾಫಿಕ್ ಕೂಡ ತುಂಬಾನೇ ಗ್ರೋ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗಂತಂದ್ರೆ ವಾಟ್ ಈಸ್ ಕೀವರ್ಡ್ ಕ್ಲಸ್ಟರಿಂಗ್? ಕೀವರ್ಡ್ ಕ್ಲಸ್ಟರಿಂಗ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ಮೇನ್ ಕೀವರ್ಡ್ಸ್ ಗೆ ರಿಲೇಟೆಡ್ ಕೀವರ್ಡ್ಸ್ ಗಳನ್ನ ಗ್ರೂಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ವರ್ಡ್ ಪ್ರೆಸ್ SEO ಅನ್ನೋದು ಒಂದು ಮೇನ್ ಕೀವರ್ಡ್. ಕ್ಲಸ್ಟರ್ ಕೀವರ್ಡ್ಸ್ ಏನೇನ್ ಬರುತ್ತೆ ಅಂತಂದ್ರೆ ವರ್ಡ್ ಪ್ರೆಸ್ SEO ಟಿಪ್ಸ್, ವರ್ಡ್ ಪ್ರೆಸ್ SEO ಪ್ಲಗಿನ್ಸ್, ವರ್ಡ್ ಪ್ರೆಸ್ SEO ಚೆಕ್ ಲಿಸ್ಟ್, ವರ್ಡ್ ಪ್ರೆಸ್ SEO ಸೆಟ್ಟಿಂಗ್ಸ್, ವರ್ಡ್ ಪ್ರೆಸ್ SEO ಟ್ಯುಟೋರಿಯಲ್ಸ್. ಸೊ ಇದಷ್ಟು ಏನಂತಂದ್ರೆ ಕ್ಲಸ್ಟರ್ ಕೀವರ್ಡ್ಸ್ ಅಂತ ಕರೀತಾರೆ. ಈ ಎಲ್ಲ ಒಂದು ಕೀವರ್ಡ್ಸ್ ಗಳನ್ನ ನೀವು ಸಪರೇಟ್ ಆಗಿ ಆರ್ಟಿಕಲ್ಸ್ ಗಳನ್ನ ಮಾಡಬಹುದು. ಸೊ ಈ ಎಲ್ಲಾ ಒಂದು ಆರ್ಟಿಕಲ್ಸ್ ಗಳನ್ನ ಇಂಟರ್ನಲ್ ಲಿಂಕ್ ಮಾಡಿದ್ರಿ ಅಂತಂದ್ರೆ ಗೂಗಲ್ಸ್ಗೆ ಸಿಗ್ನಲ್ ಹೋಗುತ್ತೆ. ಈ ವೆಬ್ಸೈಟ್ ಅಥವಾ ಈ ಬ್ಲಾಗ್ ಅಲ್ಲಿ ವರ್ಡ್ ಪ್ರೆಸ್ SEO ಟಾಪಿಕ್ ಅಲ್ಲಿ ಅಥಾರಿಟಿ ಇದೆ ಅಂತ ಗೂಗಲ್ಗೆ ಸಿಗ್ನಲ್ ಸಿಗುತ್ತೆ. ವೈ ಕೀವರ್ಡ್ ಕ್ಲಸ್ಟರಿಂಗ್ ಈಸ್ ಪವರ್ಫುಲ್? ಕೀವರ್ಡ್ ಕ್ಲಸ್ಟರಿಂಗ್ ಅನ್ನ ಯೂಸ್ ಮಾಡೋದ್ರಿಂದ ಒನ್ ಟಾಪಿಕ್ ಅಲ್ಲಿ ಮಲ್ಟಿಪಲ್ ಕೀವರ್ಡ್ಸ್ ಗಳು ಅಥವಾ ಮಲ್ಟಿಪಲ್ ಪೋಸ್ಟ್ ಗಳು ರ್ಯಾಂಕ್ ಆಗುತ್ತೆ, ಗೂಗಲ್ ಟಾಪಿಕಲ್ ಅಥಾರಿಟಿ ಬಿಲ್ಡ್ ಆಗುತ್ತೆ, ಇಂಟರ್ನಲ್ ಲಿಂಕಿಂಗ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಆರ್ಗ್ಯಾನಿಕ್ ಟ್ರಾಫಿಕ್ ಅನ್ನೋದು 3x ವರೆಗೂ ಇನ್ಕ್ರೀಸ್ ಆಗಬಹುದು. ಮೋಸ್ಟ್ ಅಡ್ವಾನ್ಸ್ಡ್ ಬ್ಲಾಗರ್ಸ್ ಮತ್ತೆ SEO ಎಕ್ಸ್ಪರ್ಟ್ಸ್ ಗಳು ಈ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾರೆ. ಸೊ ಮೊದಲು ಏನ್ ಮಾಡ್ಬೇಕಂತಂದ್ರೆ ಫೈಂಡ್ ಮೇನ್ ಕೀವರ್ಡ್. ಸೊ ಮೇನ್ ಕೀವರ್ಡ್ ಅನ್ನ ನೀವು ಹುಡುಕ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ವರ್ಡ್ ಪ್ರೆಸ್ ಬ್ಲಾಗಿಂಗ್ ಅಂತ ಈ ಕೀವರ್ಡ್ ಅಲ್ಲಿ ಅರೌಂಡ್ 20ರಿಂದ 30ವರೆಗೂ ಆರ್ಟಿಕಲ್ಸ್ ಸಿಗುವಂತ ಕೀವರ್ಡ್ಸ್ ಗಳನ್ನ ಫೈಂಡ್ ಮಾಡ್ಬೇಕಾಗತ್ತೆ. ಸೊ ಕೀವರ್ಡ್ಸ್ ಗಳನ್ನ ಫೈಂಡ್ ಮಾಡೋದಕ್ಕೆ ನೀವು ಈ ಟೂಲ್ಸ್ ಗಳನ್ನ ಯೂಸ್ ಮಾಡಬಹುದು. ಫಸ್ಟ್ ಒನ್ ಗೂಗಲ್ ಆಟೋ ಕಂಪ್ಲೀಟ್, Href, ಊಬರ್ ಸಜೆಸ್ಟ್. ಸೊ ಈ ಒಂದು ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಕೀವರ್ಡ್ ಗಳನ್ನ ಫೈಂಡ್ ಮಾಡಬಹುದು. ಜೊತೆಗೆ ಎಕ್ಸಾಂಪಲ್ ಕೆಲವೊಂದು ಕೀವರ್ಡ್ಸ್ ಗಳು ಬರುತ್ತೆ. ಏನಂತಂದ್ರೆ ವರ್ಡ್ ಪ್ರೆಸ್ ಬ್ಲಾಗಿಂಗ್ ಟಿಪ್ಸ್, ವರ್ಡ್ ಪ್ರೆಸ್ ಬ್ಲಾಗಿಂಗ್ ಗೈಡ್, ವರ್ಡ್ ಪ್ರೆಸ್ ಬ್ಲಾಗಿಂಗ್ ಫಾರ್ ಬಿಗಿನರ್ಸ್, ವರ್ಡ್ ಪ್ರೆಸ್ ಬ್ಲಾಗಿಂಗ್ SEO, ವರ್ಡ್ ಪ್ರೆಸ್ ಬ್ಲಾಗಿಂಗ್ ಇನ್ಕಮ್. ಸೊ ಇದೆಲ್ಲ ಏನಂತಂದ್ರೆ ರಿಲೇಟೆಡ್ ಕೀವರ್ಡ್ಸ್ ಗಳಂತಾನೆ ಹೇಳ್ಬಹುದು. ಎರಡನೇ ಸ್ಟೆಪ್ ಅಲ್ಲಿ ಕ್ರಿಯೇಟ್ ಕೀವರ್ಡ್ ಕ್ಲಸ್ಟರ್. ಸೊ ಕೀವರ್ಡ್ ಕ್ಲಸ್ಟರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕಂತಂದ್ರೆ ಕೀವರ್ಡ್ಸ್ ಗಳನ್ನ ಗ್ರೂಪ್ ಮಾಡ್ಕೋಬೇಕಾಗತ್ತೆ. ಕ್ಲಸ್ಟರ್ 1 ಅಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಬಿಗಿನರ್ಸ್, ವರ್ಡ್ ಪ್ರೆಸ್ ಬ್ಲಾಗಿಂಗ್ ಫಾರ್ ಬಿಗಿನರ್ಸ್, ವರ್ಡ್ ಪ್ರೆಸ್ ಬ್ಲಾಗಿಂಗ್ ಟ್ಯುಟೋರಿಯಲ್ಸ್, ಹೌ ಟು ಸ್ಟಾರ್ಟ್ ವರ್ಡ್ ಪ್ರೆಸ್ ಬ್ಲಾಗ್. ಸೊ ಇದೇನಂತಂದ್ರೆ ಸಪರೇಟ್ ಆರ್ಟಿಕಲ್ಸ್ ಗಳನ್ನ ನೀವು ಹಾಕ್ಬೋದು. ಕ್ಲಸ್ಟರ್ 2 ಅಲ್ಲಿ SEO, ವರ್ಡ್ ಪ್ರೆಸ್ ಬ್ಲಾಗಿಂಗ್ SEO ಫಾರ್ ವರ್ಡ್ ಪ್ರೆಸ್ ಬ್ಲಾಗ್, ವರ್ಡ್ ಪ್ರೆಸ್ SEO ಸ್ಟ್ರಾಟಜಿ. ಕ್ಲಸ್ಟರ್ 3 ಅಲ್ಲಿ ಮಾನಿಟೈಸೇಷನ್, ವರ್ಡ್ ಪ್ರೆಸ್ ಬ್ಲಾಗಿಂಗ್ ಇನ್ಕಮ್, ಹೌ ಟು ಅರ್ನ್ ಫ್ರಮ್ ವರ್ಡ್ ಪ್ರೆಸ್ ಬ್ಲಾಗ್ ಮಾನಿಟೈಸೇಷನ್ ಟಿಪ್ಸ್. ಸೊ ಈ ರೀತಿಯಾಗಿ ನೀವು ಕ್ಲಸ್ಟರ್ಸ್ ಗಳನ್ನ ಪ್ಲಾನಿಂಗ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬರೋದು ಏನಂತಂದ್ರೆ ಬಿಲ್ಡ್ ಇಂಟರ್ನಲ್ ಲಿಂಕಿಂಗ್. ಕೀವರ್ಡ್ ಕ್ಲಸ್ಟರಿಂಗ್ ಅಲ್ಲಿ ಇಂಟರ್ನಲ್ ಲಿಂಕಿಂಗ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್. ಆರ್ಟಿಕಲ್ 1 ಅಲ್ಲಿ ಫಾರ್ ಎಕ್ಸಾಂಪಲ್ ವರ್ಡ್ ಪ್ರೆಸ್ ಬ್ಲಾಗಿಂಗ್ ಗೈಡ್ ಇತ್ತಂತಂದ್ರೆ ಆರ್ಟಿಕಲ್ 2 ನಿಮ್ದು ವರ್ಡ್ ಪ್ರೆಸ್ SEO ಟಿಪ್ಸ್ ಇತ್ತಂತಂದ್ರೆ ಅಥವಾ ಆರ್ಟಿಕಲ್ 3 ಅಲ್ಲಿ ಬ್ಲಾಗ್ ಮಾನಿಟೈಸೇಷನ್ ಬಗ್ಗೆ ಇತ್ತಂತಂದ್ರೆ ಸೊ ಈ ಮೂರು ಒಂದು ಪೋಸ್ಟ್ ಗಳನ್ನ ಇಂಟರ್ನಲ್ ಲಿಂಕಿಂಗ್ ಮಾಡಬಹುದು. ಅಂತಂದ್ರೆ ಆ ಫಸ್ಟ್ ಒಂದು ಆರ್ಟಿಕಲ್ ಅಲ್ಲಿ ಸೆಕೆಂಡ್ ಆರ್ಟಿಕಲ್ ನ ಲಿಂಕ್ ಮಾಡಿ, ಸೆಕೆಂಡ್ ಆರ್ಟಿಕಲ್ ಅಲ್ಲಿ ಥರ್ಡ್ ಅನ್ನ ಲಿಂಕ್ ಮಾಡಿ, ಫಸ್ಟ್ ಅನ್ನ ಥರ್ಡ್ ಅಲ್ಲಿ ನೀವು ಈ ತರ ಇಂಟರ್ನಲ್ ಲಿಂಕಿಂಗ್ ಮಾಡಬಹುದು. ಗೂಗಲ್ಗೆ ಸಿಗ್ನಲ್ ಹೋಗುತ್ತೆ. ಇದರಿಂದ ಏನಂತಂದ್ರೆ ಇದರಲ್ಲಿ ವರ್ಡ್ ಪ್ರೆಸ್ ಬ್ಲಾಗಿಂಗ್ ರಿಲೇಟೆಡ್ ಕಂಟೆಂಟ್ ಸಿಗುತ್ತೆ ಅಂತ. ಸೊ ಇದರಿಂದ ಅಥಾರಿಟಿ ಕೂಡ ಜಾಸ್ತಿ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಟಿಪ್ ಏನಂತಂದ್ರೆ ಒಂದು ಕ್ಲಸ್ಟರ್ ಈಸ್ ಈಕ್ವಲ್ ಟು 5ರಿಂದ 10 ಆರ್ಟಿಕಲ್ಸ್ ಇರಲೇಬೇಕು. ಇಫ್ ನಿಮ್ಮ ಬ್ಲಾಗ್ ಅಲ್ಲಿ 10 ಕ್ಲಸ್ಟರ್ಸ್ ಇತ್ತಂತಂದ್ರೆ 50ರಿಂದ 100 ಆರ್ಟಿಕಲ್ಸ್ ಆಗುತ್ತೆ. ಈ ರೀತಿಯಾಗಿ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಗೂಗಲ್ ಟ್ರಾಫಿಕ್ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಚಾನಲ್ ಹೊಸಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.